ಶನಿವಾರದ ಬಂದ್ಗೆ ಓಲಾ ಊಬರ್ ಕೂಡ ಬೆಂಬಲವನ್ನ ಕೊಟ್ಟಿದೆ. ಬಂದ್ ದಿನ 3 ಲಕ್ಷಕ್ಕೂ ಅಧಿಕ ಕ್ಯಾಬ್ ಸ್ಥಗಿತವಾಗಲಿದೆ. ಆಪ್ ಆಧಾರಿತ ಓಲಾ ಊಬರ್ಗಳು ಇರೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಇರಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇರೋದು. ಓಲಾ ಊಬರ್ ಅಸೋಸಿಯೇಷನ್ ಉಪಾಧ್ಯಕ್ಷ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿರುವಂಥ ಜನ ಏನು ಹೇಳ್ತಾರೆ ಗೊತ್ತಾ? ಹೌದಾ, ಹಂಗಿದಾಗ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇರುತ್ತೆ ಬಿಡಿ ಬೆಂಗಳೂರಲ್ಲಿ ಅನ್ನುವಂಥ ಮನಸ್ಥಿತಿಗೆ ಜನ ಬರ್ತಾರೆ. ನೀವು ಬಂದ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೊಟ್ಟೆಗೆ ಏಟು ಬೀಳುತ್ತೆ ಹೊರತು ಇನ್ಯಾರಿಗೂ ಬೀಳಲ್ಲ ರೀ. ಸರ್ಕಾರಗಳಿಗೆ ಏನೂ ಆಗಲ್ಲ ಇದರಿಂದ. ಯಾವುದರಲ್ಲೂ ಇನ್ಯಾವುದೋ ಮೇಲೆ ಹೊರೆ ಹಾಕ್ತಾರೆ, ಅದರ ದುಡ್ಡನ್ನು ತಕ್ಕೊಳ್ತಾರೆ ಒಂದಿನ ಏನಾದರೂ ನಷ್ಟ ಆದರೆ. ಆಗುವಂಥದ್ದೇನು? ಕನ್ನಡಪರ ಸಂಘಟನೆಗಳಲ್ಲಿರುವಂಥ ಕೆಲ ಹೋರಾಟಗಾರರು ಇದ್ದೀರಲ್ಲ, ಇದರಿಂದ ಆಗೋದೇನು ಹೇಳಿ? ಆಗ್ಬಿಡುತ್ತಾ ಏನಾದರೂ ಬಂದ ತಕ್ಷಣನೇ? ಓಲಾ ಊಬರ್ ಅಸೋಸಿಯೇಷನ್ನ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ಬಂದ್ಗೆ ನಿಮ್ಮ ಬೆಂಬಲ ಇದೆಯಾ? ಯಾವ ರೀತಿ? ಹೌದು ಮೇಡಮ್, ಸಂಪೂರ್ಣವಾಗಿ ನಮ್ಮ ಚಾಲಕರಿಗೆ ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳನ್ನ ಸಂಪೂರ್ಣವಾಗಿ ಈ ಒಂದು ಓಲಾ ಊಬರ್ ಸಂಘಟನೆ ವತಿಯಿಂದ 22ನೇ ತಾರೀಕು ಏನು ವಾಟಾಳ್ ನಗರ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಹೋರಾಟಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ, ಅದು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಓಲಾ ಊಬರ್ ವೆಹಿಕಲ್ಗಳೆಲ್ಲ ಓಡಾಡ್ತಾ ಇದೆ ಸಂಪೂರ್ಣವಾಗಿ ಸ್ಥಗಿತ ಮಾಡಿ ಹೇಳಿದ್ದೀವಿ. ಹಾಗೂ ಆಲ್ರೆಡಿ ನಾವು ಸಹ ಮೀಟಿಂಗ್ಗಳಲ್ಲೂ ಸಹ ಕಳೆದ ಬಾರಿ ಮೀಟಿಂಗ್ ನಡೆದಾಗೂ ಸಹ ನಮ್ಮ ಪದಾಧಿಕಾರಿಗಳಿಗಾಗ್ಬೋದು, ನಮ್ಮ ಚಾಲಕ ಮಿತ್ರರುಗಳಿಗಾಗ್ಬೋದು ಸಂಪೂರ್ಣವಾಗಿ ಎಲ್ಲರಿಗೂ ಸಹ ಅವರಿಗೆ ಮಾಹಿತಿಗಳನ್ನ ಟ್ಯಾಕ್ಸಿ ಇರುತ್ತಾ ಏನು ಅನ್ನೋದು 100% ಟೋಟಲ್. ಈಗ ಆಲ್ರೆಡಿ ಏರ್ಪೋರ್ಟ್ ಟ್ಯಾಕ್ಸಿಗಳನ್ನು ಟೋಟಲ್ ಆಗಿ ಏರ್ಪೋರ್ಟ್ ಟ್ಯಾಕ್ಸಿ ಯೂನಿಯನ್ ಬೆಂಬಲ ಕೊಟ್ಟಿದ್ದಾರೆ. ಚಾಲಕರ ಸಂಘಟನೆಗಳ ನಮ್ಮ ಎಲ್ಲ ಚಾಲಕರ ಸಂಘಟನೆಗಳಿಂದನೂ ಬೆಂಬಲ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸಂಪೂರ್ಣವಾಗಿ ಅವತ್ತು ಯಾವುದೇ ಥರ ಟ್ಯಾಕ್ಸಿ ಆಗ್ಬೋದು, ಆಟೋ ರಿಕ್ಷಾ ಆಗ್ಬೋದು, ಯಾವುದೇ ಥರ ಓಲಾ ಊಬರಿಂದ ಯಾವುದೇ ಥರ ನಾವು ಸರ್ವಿಸ್ಗಳನ್ನ ಕೊಡ್ತಾ ಇಲ್ಲ. ಓನ್ಲಿ ಎಮರ್ಜೆನ್ಸಿ ಪರ್ಪಸ್ಸು ಏನಾದ್ರು. ಎಷ್ಟು ಆಟೋಗಳಿದಾವೆ, ಎಷ್ಟು ಕ್ಯಾಬ್ಗಳಿದಾವೆ? ಮೇಡಮ್, 3 ಲಕ್ಷದವರೆಗೂ ಆಟೋ ರಿಕ್ಷಾಗಳು ನಮ್ಮ ಬೆಂಗಳೂರು ಸಿಟಿಯಲ್ಲಿ ಓಡ್ತಾ ಇರೋದು. 1ರಿಂದ 1.5 ಲಕ್ಷದವರೆಗೂ ಟ್ಯಾಕ್ಸಿ ಸೇವೆಗಳು ನಡೀತದೆ. ಏರ್ಪೋರ್ಟ್ ಟ್ಯಾಕ್ಸಿಗಳಾಗ್ಬೋದು ಎಲ್ಲ ಆಲ್ಮೋಸ್ಟ್ ಅಲ್ಲಿ 2 to 2.5 lakhsವರೆಗೂ ವೆಹಿಕಲ್ಗಳೆಲ್ಲ ಸ್ಟಾಪ್ ಆಗುತ್ತೆ. ಸೊ ಇದು ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ನೀವೇನೋ ಬಂದ್ ಮಾಡ್ಬೋದು, ಪಾಪ ಗಾಡಿ ಓಡಿಸುವಂಥ ಅವ್ರ ಪರಿಸ್ಥಿತಿ ಏನು ಹೇಳಿ? ಓಲಾ ಊಬರ್ನವ್ರದ್ದು ನಿಮ್ಮ ಪಾಡಿಗೆ ನೀವು ಡಿಸಿಷನ್ ತೊಗೊಳ್ತೀರ. ಅವ್ರ ದಿನನಿತ್ಯದ ಕಮಿಟ್ಮೆಂಟ್ಗಳು ಅವ್ರಿಗೆ ಜಾಸ್ತಿ ಇರುತ್ತೆ, ಅದಕ್ಕೆ ತಕ್ಕಂಗೆ ಅವ್ರು ದುಡ್ಕೊಳ್ತಾ ಇರ್ತಾರೆ. ನೀವು ಬಂದ್ ಮಾಡೋದ್ರಿಂದ ಲಾಸ್ ಆಗೋದು ಅವರಿಗೆ. ಇನ್ಯಾರಿಗೆ ಆಗಬೇಕಾಗಿದೆ ಇದರಿಂದ?